ಕೊಲೆ ಸುಲಿಗೆ ರಕ್ತಪಾತದ ಮೇಲೆ ಹೋಗಿ ರೋಷ ಆಪದ ಶೇಡ ಸೇಡಿಗೆ ಸೇರಿ ಅಮ್ಮ ಈ ಗಾಯಗೊಂಡ ಈ ಕಟ ತರ್ಪಣೆ ಎಡೆಯನ್ನು ತೊಳೆಬಂದ ಆ ನರ ಕುರಿಗಳು ನರಕಕ್ಕೆ ಕಳಿಸುವುದೇ ಈ ಅಗ್ನಿದೇವನ ಒಟ್ಟುಗುಣ. ನಾನು ಚಿಕ್ಕ ನಿವೃತ್ತ ನನ್ನ ಮಾತಾಪಿತ ಕೊಂದಿದ ಕುನ್ಯಗಳನ್ನು ಪತ್ತೆಹಚ್ಚಿದರೆ ಅವರನ್ನು ಬುಡಾಸು ಮತ ಕತ್ತರಿಸಿ ತಂಗಿ ನೀರು ಕುಡಿದಾಗಲೇ ನನ್ನ ಎದೆಯಲ್ಲಿ ತಗತಗಂತ ಉರಿತಿನ ಚೇಡಿ ನಕ್ಕಿಕೊಂಡು ನಗುತ್ತದೆ. ಈ ಅಗ್ನಿದೇವನ ಕೆಲಸಕ್ಕೆ ಯಾವನಾದ್ರೂ ಪಂಡ ಅಡ್ಡ ಬಂದರೆ ಅವರನ್ನು ಅಡ್ಡಿಪಡಿಸ ಗುರಿ ಹರಿದು ತೆಗೆದಾಗಲೇ ನಾನು ಮಾಡಿದ ಪೂರ್ತಿ ಆಗ್ತದೆ. ಅಲ್ಲಿವರೆಗೆ ನೀನು ನಿದ್ದೆಲ್ಲ ನೀರಡಿಕೆ ಇಲ್ವೇ ಇಲ್ಲ, ಆಶೆವಂತೂ ಇಲ್ವೇ ಇಲ್ಲ. ಕಲಾಮಲ ಯಾರ ಕೆಲಸಕ್ಕೆ ಆಟಿ ಬಂದರೆ ಈ ಭೂಮಿಯಿಂದ ಪಾರ್ಸಲ್ ಮಾಡಿಬಿಡ್ತಾರೆ. ಬೇಗ ಪತ್ತೆ ಹಾಕಿರೋ ಆ ನನ್ನ ಮಾತಾಪಿತ ಕೊಂದಿದ ಕುನ್ಯಗಳು ಯಾರೆಂದು. ಈಗಲೇ ಕಾಡು ಬಿಟ್ಟು ನಾಡಿಗೆ ಹೋಗಿ ಅರಿದು ತಿನ್ನುತ್ತವೆ ಅವರ ಹಸಿ ಮಾಂಸದ ಮುರಜ್ಜೆಯನ್ನು. ಅವರ ಮಾಂಸ ಮುದ್ದೆ ಅವರ ನಾನಾಗ ಕತ್ತರಿಸಿ ಬಿಸಿ ರಕ್ತ ಈ ಪುಣ್ಯ ಭೂಮಿಗೆ ಲೇಪನೆ ಮಾಡಲೇಬೇಕು. ಯಾರಾದರೂ ನಮ್ಮ ಕೆಲಸಕ್ಕೆ ಆತಂಕ ಅಡ್ಡಿ ಮಾಡಿದರೆ ಈ ಭೂಮಿಯಿಂದ ಪಾರ್ಸಲ್ ಮಾಡಿ ಬಿಡ್ತಾರೆ. ಯಾಚಾರ ಶಬಾಷ್ ಮಲ್ಲ ಶಬಾಷ್. ಈ ನಿನ್ನ ಗಂಡು ಮಾತಿಗೆ ಮೆಚ್ಚಿದೆ. ನಿಮ್ಮತ್ತಿನ ನಿಯತ್ತಿನ ಬಲ ಕೈಬಟ್ಟರು ಈ ಅಗ್ನಿದೇವನ ಗುಂಪಿನಲ್ಲಿದ್ದರೆ ಚಿಕ್ಕನೆ ಎದುರಿಸಿ ತೇಜ ಪುಂಜನ ಹರಿಸಿ ಹರಿದು ಹತ್ತಿದ ಅವನ ವೈರ ಶಿರವನು. ಒಂದು ವೇಳೆ ನನ್ನ ಕಟ್ಟನ್ನು ದಿಕ್ಕು ತಪ್ಪಿಸಿ ಬದುಕಲ ಪ್ರಯತ್ನ ಪಟ್ಟರೆ ಅವನ ಬೆಳಗಾಗ ಸೂರ್ಯನ ಕಿರಣವಾಗಿ ಅವನ ಹುಡುಕ ಮುಗಿದು ಬಿಡುವೆ. ಕಲ್ಲ ಮಲ್ಲರ ಇಬ್ಬರು ಅವಳಿ ಸೋದರ ಇರುವಾಗ ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡುತ್ತೇವೆ. ಮೆಚ್ಚಿದೆ ಕಲ್ಲ ಮೆಚ್ಚಿದೆ. ಈ ನಿನ್ನ ಎದೆ ಗೌರವಕ್ಕೆ ಗಂಡು ಮಾತಿಗೆ ಮೆಚ್ಚಿದೆ. ಏ ಮಕ್ಕಳು ಆತಳ ಪಾತಳ ಹೊಡಿಗೆ ಕುಳಿತಿದ್ದರು. ನಿಮ್ಮನ್ನ ಹುಡುಕಿ ಹೊರಗೆ ತೆಗೆದು ಅಂದಂತ ಅಂಗಳವಾಗಿ ಹಿಂಗಡಿಸಿ ಅದು ನಾಯಿಗೆ ಹಾಕಲಿದ್ದಾರೆ. ನನ್ನ ಹೆಸರು ಆದಿಶಕ್ತಿ ಅವರ ತಾರದ ಅಗ್ನಿದೇವನೇ ಅಲ್ಲ. ನಮಸ್ಕಾರ ರೀ ಕಾಡಿನ ದನಿಗಳಿಗೆ. ಏ ಯಾರೋ ಇರೋ ನನ್ನ ಕಾಡಿನಲ್ಲಿ ಕಾಲಿಟ್ಟ ಯಾರೋ ಈ ನರ ಕುರಿಗಳು. ತಮ್ಮ ನಾ ಸಹಾಯಕ್ ಅಂಕಡ ಬಂದಿಲ್ರಿ, ನಿಮ್ಲಿಂತ್ರ ಒಂದ್ ಸ್ವಲ್ಪ ಸಹಾಯ ಆಗ್ಬೇಕಿತ್ ನೋಡ್ರಿ. ಏ ಮಿಸ್ಟರ್, ಸಹಾಯಕಾರಿ ಇರಲಿ ಮೊದಲು ನೀವ್ಯಾರದು ಮಗಳೇ. ಇಲ್ಲಿ ನಿಮ್ಮನ್ನ ಸೋಟ್ ಮಾಡಿ ಬಿಸಾಕ ಬಿಡ್ತಾನೆ. ಬಂದ ಕೆತ್ತಿ ನೋಡ್ರಿ ಯಪ್ಪ, ನೀ ಬಂದ ಕೆತ್ತಿರಲ್ಲ. ಬಂದಾಗ ಒಮ್ಮೆ ನನಗೆಲ್ಲಾ ಚಲನ ಆಗ್ಬಿಡ್ತದ್ರಿ. ಅಗ್ನಿದೇವ್ರ ಇವ್ರ ನೋಡಿ ನಮ್ಮೂರ್ ಹಿರೇಗೌಡ್ರ ಅಂತ. ಕಟ್ಟಿಕೊಂಡು ದೊಡ್ಡಷ್ಟು ಮಾತು ಬೇಡ ಬಾಬಲದಿ. ಕಾಡಿನ ರಾಜ ಎನಿಸ್ಕೊಂಡಿರುವ ನನ್ನ ಸಿಂಹದ ಗುಹೆಗೆ ಬಂದಿದ್ದ ಕಾರಣ ನಿಮ್ಮಿಂತ ಒಂದ್ ಸಹಾಯ ಬೇಕಿತ್ತಾರಿ, ಅದ್ರ ಸಂಬಂಧ ಬಂದಿತ್ತು ನೋಡಿ. ಇವ್ರು ನಮ್ಮೂರ್ ದೇವೇಗೌಡ್ರ ಅಂತ್ರಿ. ನೋಡು ಅಗ್ನಿದೇವ, ನೀನು ನಮ್ಮೊಂದಿಗೆ ಸಾಮಾನ್ಯವಾಗಿ ಕೈ ಜೋಡಿಸಿದ್ರೆ ಹಣದ ಹೊಳೆಯನ್ನು ಹೊರಿಸಿ ಒಂದೇ ಮರದಲ್ಲಿ ಅರಮನೆ ಕಟ್ಟಿಸಿ ಮೆರೀಬಹುದು ನಾವಿಬ್ಬರು ಈ ಜಗದಲ್ಲಿ. ನೋಡಿ ಗೌಡ್ರೆ, ಹಣದ ಅಂತ ಚಾಸ ನನಗಿದ್ದಾರೆ. ಗುಡ್ಡದ ಹತ್ತರಕ್ಕೆ ಹಣ ಕಳಿಸಿ ಕುಬೇರನಾಗೆ ಮೆರೆತಿದೆ. ಬಟ್ ನನ್ನ ಗುರಿ ನಗರಿದೆ. ನೇರವಾಗಿ ಹೇಳಿ ನಮ್ಮ ಪ್ರತಿಯೊಂದು ಕೆಲಸಕ್ಕೆ ನನ್ನ ಅಡ್ಡ ಬರ್ತದೆ. ಬಡಬೇಕ್ರಿ ಇನ್ನು ಕೊಲೆ ಮಾಡಬೇಕು. ಆದರೆ ಈ ಅಗ್ನಿದೇವನಿಗೆ ಸಿಗುವ ಲಾಭ ನೀನು ಏನು ಕೇಳಿ ಅಗ್ನಿದೇವ, ನಾನು ಕೊಡುತ್ತೇನೆ. ಆಯ್ತು ಗೌಡ್ರಿ, ಈ ಕೆಲಸ ಮುಗಿದ ನಂತರ ನಾನೇ ಕೇಳಿ ಪಡೆಯುತ್ತೇನೆ. ಆ ಕೊಲೆ ಮಾಡುವ ವ್ಯಕ್ತಿಯನ್ನು ಬಲ್ಲೆಟ್ಟು ಕೊಟ್ಟರೆ ನಾಳೆ ಬೆಳೆ ಕರಿಗಡೆ
ಆ ನಿಮ್ಮ ಹೋಯ್ರೆ ಏನೋ ಗಗನದಲ್ಲಿ ಹಾರಾಡ್ತಾರೆ. ಕಮ ಟೆಲ್ಮಿ ಅವನ ಹೆಸರೇನು? ಅವನು ಬ್ಯಾರೆ ಯಾರು ಅಲ್ರಿ, ನಮ್ಮೂರ್ ಬಡ ರೈತರ ಜಮದಾಗ್ನಿ ಅವನೊಬ್ನ ಮುಗಿಸಿದ್ರಿ ಅಂದ್ರ ಈ ಲೋಕ ಭೂಲೋಕ ಹಾಗೆ ಬಿಡ್ತೈತ್ ನೋಡ್ರಿ. ಓಕೆ ಗೌಡ್ರೆ, ಈ ಕೆಲಸ ಕಣ್ಣು ಮುಚ್ಚಿ ಕಣ್ಣು ತರಗಡೆ ಮಾಡಿ ಮುಗಿಸುತ್ತೇನೆ. ತಾವಿನ್ನು ಹೋಗಬಹುದು. ಆಯ್ತು ಅಗ್ನಿದೇವ, ನಾವಿನ್ನು ಹೋಗಿ ಬರುತ್ತೇವೆ. ಇವನಿದ್ದರೇವರ ಬಿಟ್ಟರೆ ಶಾಪಯ್ಯಕ್ಕೂ ತಪ್ಪಿಲ್ಲ, ತಪ್ಪುವುದೂ ಇಲ್ಲ. ಈ ಬರಬಲದವರು ಚಾಣಕ್ಯನ ಛಲದವರು. ಹೋಗಲೇ ಗೌಡ. ಈ ಅಗ್ನಿದೇವನ ಬೇಟೆ ಆಡುವ ಬೇಟೆಗಾರರಂದು ನಿನಗೆ ಸಹಾಯ ಮಾಡಿದಂತೆ ನಡೆಸಿ ಈ ಕಾಡು ಬಿಟ್ಟು ನೋಡಿ ಅಭ್ಯಾಸಿ ನಿನ್ನ ಸ್ನೇಹನ ಬೆಳೆಸಿ ನನ್ನೊಂದಿಗೆ ಇದ್ದು ನನ್ನ ಮಾತಾ ಪಿತ ಕೊಂದಿದ ಕುನ್ನಿಗಳು ಯಾರಂತ ಪತ್ತೆ ಹಚ್ಚಿ ಅವರನ್ನು ಹದ್ದಿದ್ದು ಹಾಕಿದಾಗಲೇ ನನ್ನ ದೇಹಕ್ಕೆ ಶಾಂತಿ. ಮಲ್ಲ ಅಪ್ಪಣೆ. ನಾನೇಕೆ ಈ ಡೀಲಿಗೆ ಒಪ್ಪಿಕೊಂಡೆ ಗೊತ್ತಾ? ಗೊತ್ತಾಗಲಿಲ್ಲ, ಹೇಳದೇನೆ ನೀವೇ. ಈ ಅಗ್ನಿದೇವನ ಅಂತರಾಳದ ಅನಿಸಿಕೆ ಪ್ರಕಾರ ಆ ದೇಶ ಗೌಡನಾಗಿರಲಿ, ಕಟುಗುವೇನಾಗಿರಲಿ, ಒಟ್ಟಿನಲ್ಲಿ ಈ ಭುಗತ ಲೋಕದಲ್ಲಿ ಯಾರೇ ಆಗಿರಲಿ, ಭೂತಾಯಿ ಮಡಲಿಗೆ ಯಮ್ಮನ ಮಡಲಿಗೆ ಕಳಿಸುವುದೇ ನನ್ನ ಛಲ ಸಾಧಿಸಿ ಚತುರದ ಈ ಅಗ್ನಿದೇವನ ಬಲವಾದ ಗುರೆ. ಅಲ್ಲ ಮಲ ಅಪ್ಪಣೆ. ನಡೆಯರೆ ಹಿಂದೆ ಪ್ರಯಾಣ ಬೇಸನ ಒಂದು ದರ್ಬಾರ ಉಳಿಕೆಯಾಗಿ ದೊರೆಯಲ್ಲಿ ಮೆರೆತಿರುವ ಸಕ್ಕಿನ ಶ್ರೀಮಂತರ ಸತ್ತನ್ನು ನಡಗಿಸಿ ಸ್ವಲ್ಪ ಮೆಟ್ಟಿನ ಸರ್ಪಳ ಹಾಕಿ ಬನ್ನಿ ಹೋಗೋಣ. ದರ್ಬಾರ್ ದುಸ್ಮಾನ್ಗ ತಲ್ವಾರ್. ಈ ರಾಯನ ಹುಡುಗರು ತುಂಬಾ ಅವೈತೆ ಕಲ್ಲ. ಮಲೇಶ್ ದುರ್ಗಾದವರು